ಕಾಂಗ್ರೆಸ್ ಗ್ಯಾರಂಟಿ ಆಗಿರುವಂಥ ಮತ್ತೊಂದು ಯೋಜನೆ ಗೃಹ ಜ್ಯೋತಿ. ತುಂಬ ಜನರಿಗೆ ಈ ಒಂದು ಯೋಜನೆಯಿಂದ ತುಂಬಾ ಹೆಲ್ಪ್ ಆಗಿದೆ. ಇದರಲ್ಲಿ ನಾನು ಕೂಡ ಭಾಗಿ. ಯಾಕಂದರೆ ನಮ್ಮನೆಯಲ್ಲೂ ಕೂಡ ಫ್ರೀ ಎಲೆಕ್ಟ್ರಿಕ್ ಕರೆಂಟ್ ಬರ್ತಾ ಇದೆ. ಈಗ ಬಂದಿರುವಂಥ ವಿಷಯನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಯಾಕಂದರೆ ಗೃಹ ಜ್ಯೋತಿ ಯೋಜನೆಯಲ್ಲಿ ಈಗ ಬರ್ತಾ ಇರುವಂಥ ಬ್ರೇಕಿಂಗ್ ನ್ಯೂಸ್ ಬಗ್ಗೆ ನಿಮಗೆ ನಾನು ಮಾಹಿತಿನ ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಿರೆ ಕೊನೆವರೆಗೂ ನೋಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲನ ತೋರಿಸಿ. ನಮಸ್ಕಾರ ಸ್ನೇಹಿತರೆ. ಈಗ ಬಂದಿರುವಂಥ ವಿಷಯ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ಗ್ಯಾರಂಟಿಗೆ 5 ಗ್ಯಾರಂಟಿಗಳಲ್ಲಿ ಒಂದಾಗಿರುವಂಥ ಗೃಹ ಜ್ಯೋತಿ ಯೋಜನೆ 200 ಯೂನಿಟ್ ತನಕ ನಮಗೆ ವಿದ್ಯುತ್ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿ ಪ್ರಮಾಣ ಮಾಡಿರುವಂಥ ಕಾಂಗ್ರೆಸ್ ಸರ್ಕಾರದಿಂದ ಈಗ ಬಹಳಷ್ಟು ಜನರಿಗೆ ಉಪಯೋಗವಾಗ್ತಾ ಇರುವಂಥದ್ದು. ನೋಡಿ, ಇಲ್ಲಿ ಒಂದಷ್ಟು ವಿಚಾರದ ಬಗ್ಗೆ ಕ್ಲಾರಿಫಿಕೇಶನ್ನ ಕೊಡ್ತೀನಿ. ನಂತರ ಎಲ್ಲರಿಗೂ ಒಂದು ಉತ್ತರ ಸಿಗತ್ತೆ ಅಂತ ಭಾವಿಸ್ತೀನಿ. ಈಗ ಸರ್ಕಾರ ಏನು ಹೇಳಿರುವಂಥದ್ದು, 200 ಯೂನಿಟ್ಟು ನಾವು ಕರೆಂಟ್ನ ಕೊಡ್ತೀವಿ ಅಂತ ಹೇಳಿದ್ರು ಫ್ರೀಯಾಗಿ. ಕರೆಕ್ಟ್ ಅಲ್ವಾ? ಈ 200 ಯೂನಿಟು ಯಾವ ರೀತಿ ಲೆಕ್ಕ ಅಂತ ಹೇಳಿದ್ರೆ ವರ್ಷದಲ್ಲಿ ಆವ್ರೇಜ್ ಕ್ಯಾಲ್ಕುಲೇಟ್ ಮಾಡಿ ಅದ್ರ ಮೇಲೆ 10%ನ ಆ್ಯಡ್ ಮಾಡಿ 200 ಯೂನಿಟ್ಸ್ ಅಂತ ಹೇಳಿ ಲೆಕ್ಕನ ಕೊಟ್ಟಿರುವಂಥದ್ದು. 200 ಯೂನಿಟ್ಸ್ ಒಳಗಡೆ ಯಾರಿಗೆಲ್ಲ ಆವ್ರೇಜಲ್ಲಿ ಬಂದಿದೆ ಅಂಥವರಿಗೆ ಫ್ರೀ ಎಲೆಕ್ಟ್ರಿಸಿಟಿ ಸಿಗ್ತಾ ಇದೆ. 200 ಯೂನಿಟ್ಸ್ ಮೇಲೆ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದೀರಾ ಅವರು ಹಣನ ಕಟ್ಟಬೇಕಾಗತ್ತೆ. ಇದು ಒಂದು ಕಡೆ. ಆದರೆ ಇನ್ನು ಕೆಲವರಿಗೆ ಕೆಲವೊಂದಷ್ಟು ವಿಚಾರದಲ್ಲಿ ಕನ್ಫ್ಯೂಷನ್ಸ್ ಇರುತ್ತೆ. ಆ ಕನ್ಫ್ಯೂಷನ್ನ ಕ್ಲಿಯರ್ ಮಾಡಬೇಕು ಅಂತಾನೆ ಸರ್ಕಾರ ಕೊನೆಗೂ ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ನ ಕೊಟ್ಟಿರುವಂಥದ್ದು. ಈಗ ಈ ಸಮಸ್ಯೆ ಎಲ್ಲಿಂದ ಶುರುವಾಗ್ತಿದೆ ಅಂತ ಹೇಳಿದ್ರೆ ಬಾಡಿಗೆದಾರರು, ಸ್ವಂತ ಮನೆಯಲ್ಲಿರೋರು ಅಥವಾ ಲೀಸಲ್ಲಿರೋರು ಇಂಥವರಿಗೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಇಂಥವರು ಈಗ ಎಕ್ಸಾಂಪಲ್ ಸ್ವಂತ ಮನೆ, ನೀವೇನಾದರೂ ಸದ್ಯಕ್ಕೆ ಬಾಡಿಗೆ ಮನೆಯಲ್ಲಿದ್ದು ಸ್ವಂತ ಮನೆ ಏನಾದರೂ ಕಟ್ಟಿಸ್ಕೊಂಡು ಆ ಮನೆಗೆ ಶಿಫ್ಟ್ ಆಗ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಯಾವ ರೀತಿ ಸರ್ಕಾರದಿಂದ ಉಚಿತವಾಗಿ ಕರೆಂಟ್ ಸಿಗುತ್ತೆ ಅನ್ನೋದು ಒಂದು ಕ್ಲಾರಿಫಿಕೇಶನ್ ಬೇಕಾಗಿತ್ತು. ಈಗ ಒಂದು ಮನೆ ಕಟ್ಟೋದಕ್ಕೆ ಒಂದು ಆವ್ರೇಜ್ ಆಗಿ 1 ವರ್ಷ ಟೈಮ್ ಅಂತ ಇಟ್ಕೊಳ್ಳೋಣ. ಆ 1 ವರ್ಷದಲ್ಲಿ ಬರೀ ಕನ್ಸ್ಟ್ರಕ್ಷನ್ ವರ್ಕಿಗೆ ಎಲೆಕ್ಟ್ರಿಸಿಟಿ ಖರ್ಚಾಗಿರುತ್ತೆ ಬಿಟ್ಟರು ಬೇರೆ ಯಾವುದಕ್ಕೂ ಖರ್ಚಾಗಿರೋದಿಲ್ಲ. ಸೊ ಹೊಸ ಮನೆಗೆ ಹೋದಾಗ ಮೀಟ್ರೆಲ್ಲ ಹಾಕಿಸಿದ ಮೇಲೆ ನೀವು ಹೋಗಿ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಹೊಸದಾಗಿ ಅಪ್ಲಿಕೇಶನ್ನ ಹಾಕಿದ ಮೇಲೆ ನಿಮಗೆ ಸರ್ಕಾರದಿಂದ ಮೊದಲನೇದಾಗಿ 53 ಯೂನಿಟ್ಸ್ನ ಸರ್ಕಾರ ನಿಮಗೆ ಫ್ರೀಯಾಗಿ ಕೊಡುತ್ತೆ. ಪ್ಲಸ್ 10% ಎಕ್ಸ್ಟ್ರಾ ಅಂತ ಕೊಟ್ಟು 63 ಯೂನಿಟ್ಟು ಬೇಸಿಕ್ ಆಗಿ ನಿಮಗೆ ಫ್ರೀಯಾಗಿ ಕೊಡುತ್ತೆ. ಅದಾದಮೇಲೆ 200 ಯೂನಿಟ್ ಒಳಗಡೆ ನೀವೇನಾದರೂ ಇದನ್ನು ಯೂಸ್ ಮಾಡಿದ್ರೆ ನಿಮಗೆ 0 ಬಿಲ್ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಎಷ್ಟು ಬಿಲ್ ಬರುತ್ತೆ ಅದನ್ನು ನೀವು ಪೇ ಮಾಡಬೇಕಾಗತ್ತೆ. ಇದು ನೀವೇನಾದರೂ ರೆಂಟೆಡ್ ಮನೆಯಿಂದ ಹಿಡಿದು ಅಥವಾ ಲೀಸ್ ಮನೆಯಿಂದ ಹಿಡಿದು ಸ್ವಂತ ಮನೆಗೆ ನೀವೇನಾದರೂ ಕಟ್ಟಿಸ್ಕೊಂಡು ಹೋಗಿದರೆ ಇಂಥವರಿಗೆ ಈ ವಿಚಾರ. ಎರಡನೇ ವಿಚಾರ ನೋಡೋಣ, ಬಾಡಿಗೆ ಮನೆಯಿಂದ ಮತ್ತೊಂದು ಬಾಡಿಗೆ ಮನೆಗೆ ಹೋದಾಗ ಹೇಗಿರುತ್ತೆ ಅಂತ. ನೀವು ಮೊದಲನೇದಾಗಿ ಬೇರೆಯವರ ಮನೆಯಲ್ಲಿ ಬಾಡಿಗೆಗಿದ್ದು ಅಲ್ಲಿಂದ ಬೇರೆ ಮನೆಗೆ ಖಾಲಿ ಮಾಡಿ ಇನ್ನೊಂದು ಬಾಡಿಗೆ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಮೊದಲನೇ ಕೆಲಸ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಬಿಲ್ ಏನಿದೆ, ಈಗ ಹಳೆ ಮನೆಯಿಂದ ಖಾಲಿ ಮಾಡಿದ್ದೀರಾ ಆ ಮನೆಯ ಬಿಲ್ನ ಕರ್ನಾಟಕ ಒನ್, ಬೆಂಗಳೂರು ಒನ್ ಅಥವಾ ಗ್ರಾಮೀಣ ಕೇಂದ್ರಗಳಿಗೆ ಹೋಗ್ಬಿಟ್ಟು ಕ್ಯಾನ್ಸಲೇಷನ್ ಮಾಡಿಸ್ಬೇಕು. ಕ್ಯಾನ್ಸಲೇಷನ್ ಮಾಡಿಸಿದ್ಮೇಲೆ ಹೊಸ ಮನೆಗೆ ಹೋದ್ಮೇಲೆ ಆ ಮನೆಯಲ್ಲಿರುವಂಥ ಬಿಲ್ನ ಮತ್ತೆ ನೀವು ಬೆಂಗಳೂರು ಒನ್ ಸೇವಾ ಕೇಂದ್ರಗಳಿಗೆ ನಾವು ಹೆಂಗೆ ಇದಕ್ಕೆ ಗೃಹ ಜ್ಯೋತಿಗೆ ಅಪ್ಲಿಕೇಶನ್ ಹಾಕಿದ್ವಿ ಅದೇ ರೀತಿ ಹೊಸದಾಗಿ ಫಸ್ಟಿಂದ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಸೊ ನೀವು ಹಳೆ ಬಾಡಿಗೆ ಮನೆಯವರು ಏನಾದರೂ ದುಡ್ಡು ಕಟ್ತಿದ್ರಾ ಅಥವಾ ಅವ್ರಿಗೆ 0 ಬಿಲ್ ಬರ್ತಿತ್ತಾ ನಮಗೆ ಗೊತ್ತಿರೋದಿಲ್ಲ. ನಾವು ಕೇಳಿದ್ರೆ ಅವ್ರಿಗೆ ಬಿಲ್ ಬರ್ತಿತ್ತು ಅಂತ ಹೇಳಿದ್ರೆ ನಾವು ಅದನ್ನು ಬಿಲ್ ಕಟ್ಟೋದಕ್ಕಾಗೋದಿಲ್ಲ. ಸೊ ಹೊಸ ಮೀಟರ್ ರೀಡಿಂಗ್ನ ನೀವು ತಗೋಬೇಕಾಗತ್ತೆ. ಸೊ ಇಲ್ಲಿ ಕ್ಯಾನ್ಸಲೇಷನ್ ಮಾಡಿಸ್ತೀರಾ, ಇವರು ಕೂಡ ಕ್ಯಾನ್ಸಲೇಷನ್ ಮಾಡಿಸ್ಬೇಕು. ಅಂದರೆ ಈ ಹೊಸದಾಗಿ ಬಾಡಿಗೆ ಮನೆಗೆ ಯಾರು ಹೋಗಿದ್ದೀರಾ ಅಲ್ಲಿ ಯಾರೋ ವಾಸ ಮಾಡಿದ್ರು ಅವ್ರದ್ದು ಕ್ಯಾನ್ಸಲೇಷನ್ ಮಾಡಿಸಿ ನೀವು ಹೊಸದಾಗಿ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಹಾಗೆಯೇ ನಿಮಗೂ ಕೂಡ ಏನಾದರೂ ಫ್ರೀಯಾಗಿ ಇಷ್ಟು ಯೂನಿಟ್ ಅಂತ ಕೊಡ್ತಾರ ಅಂತ ಹೇಳಿದ್ರೆ ಖಂಡಿತ ನಿಮಗೂ ಕೂಡ 63 ಯೂನಿಟ್ ಫ್ರೀಯಾಗಿ ಕರೆಂಟ್ನ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಇದ್ರ ಮೇಲೆ ನೀವು ಯೂಸ್ ಮಾಡಿದ್ರೆ ಅಂದರೆ 200 ಯೂನಿಟ್ಸ್ ಒಳಗಿದ್ರೆ ಫ್ರೀ ಆಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಬಿಲ್ನ ಪಾವತಿ ಮಾಡಬೇಕಾಗತ್ತೆ. ಸೊ ಈಗ ಸ್ವಂತ ಮನೆ ಹಾಗೆಯೇ ಬಾಡಿಗೆ ಮನೆ ಅಥವಾ ಲೀಸ್ ಮನೆಗೆ ಹೋದರೆ ನಿಮ್ಮೆಲ್ಲರಿಗೂ ಒಂದೇ ರೂಲ್ಸ್ ಆಗಿರುವಂಥದ್ದು.
ಸೊ ಇವಾಗ ಬಹಳಷ್ಟು ಜನರಿಗೆ ಕನ್ಫ್ಯೂಷನ್ ಇತ್ತು, ಗೃಹ ಜ್ಯೋತಿ ಹೆಂಗೆ ಕ್ಯಾರಿ ಓವರ್ ಆಗುತ್ತೆ ಅಥವಾ ಅಪ್ಲಿಕೇಶನ್ ಹಾಕಬೇಕಾ ಅಂತ ಹೇಳೋ ವಿಚಾರಕ್ಕೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ. ನೀವೇನಾದರೂ ಹೊಸದಾಗಿ ಮನೆ ಖಾಲಿ ಮಾಡಿದರೆ ಅಥವಾ ಹೊಸದಾಗಿ ಮನೆ ಕಟ್ಸಿದ್ರೆ, ನಿಮ್ಮ ಸ್ನೇಹಿತರು ಕಟ್ಸಿದ್ರೆ ಈ ವಿಡಿಯೋನ ಅಂತವರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಇದು ಸರ್ಕಾರದಿಂದ ಬಂದಿರುವಂಥ ಹೊಸ ಆದೇಶ ಆಗಿದೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ನಮಸ್ಕಾರ.